ಸರ್, ದಾನಪ್ಪನ ಡಿಸ್ಟರಿ ಫ್ಯಾಕ್ಟರಿನಲ್ಲಿ, ಸಿಮೆಂಟ್ ಗೋಡೌನಲ್ಲಿ, ಫುಡ್ ಗ್ರೈನ್ ಮಿಲ್ ನಲ್ಲಿ ಮತ್ತೆ ಅವನ ವಿಶ್ವಶಾಂತಿ ನರ್ಸಿಂಗ್ ಹೋಮ್ ನಲ್ಲಿ ಎಲ್ಲೂ ಸಿಗ್ತಾ ಇಲ್ಲ ಅಂತ ಮೆಸೇಜ್ ಇದೆ ಸರ್. ಎಂಟೈರ್ ಹುಬ್ಳಿ ಸರೌಂಡಿಂಗ್ಸ್ ನಲ್ಲಿ ಎಲ್ಲೂ ಇಲ್ಲ ಅಂತ ಇನ್ಫಾರ್ಮೇಶನ್ ಇದೆ ಸರ್. ಪೊಲೀಸ್ ಅವ್ರ ಕಣ್ ತಪ್ಪಿಸಿ ಎಲ್ಲೋ ಹೋಗಕ್ಕಾಗಲ್ಲ. ಹೋಗ್ಲಿ, ನಮ್ DCP ಸಾಹೇಬ್ರಲ್ಲಿದ್ದಾರೆ. ಅವರು ರಜೆ ಹಾಕಿ ಔಟ್ ಆಫ್ ಸ್ಟೇಷನ್ ಅಲ್ಲಿ ಇದ್ದಾರೆ ಅಂತ ಮೆಸೇಜ್ ಇದೆ ಸರ್. ದಾನಪ್ಪ ಗುರುಪಾದನು ಕಾಣಿಸ್ತಾ ಇಲ್ಲ. ಅಟ್ ದಿ ಸೇಮ್ ಟೈಮ್ ನಮ್ DCP ಸಾಹೇಬ್ರು ಕಾಣಿಸ್ತಾ ಇಲ್ಲ. ಕರೋವರ್ ಸರ್, ನಮ್ DCP ಸಾಹೇಬ್ರು ಎಲ್ಲೋಗಿದ್ದಾರೆ ಅಂತ ಟ್ರೇಸ್ ಔಟ್ ಮಾಡಿ ಹೇಳ್ತೀರಾ? ಶೋರ್ ಸರ್. ಸಾಹೇಬ್ರು ಡಿಪಾರ್ಟ್ಮೆಂಟ್ ವೆಹಿಕಲ್ ಅಲ್ಲೇ ಹೋಗ್ತಿದಾರಂತೆ. ಅಟ್ ಪ್ರೆಸೆಂಟ್ ಕಿತ್ತೂರು ಚೆಕ್ ಪೋಸ್ಟ್ ದಾಟಿದ್ದಾರೆ ಅಂತ ಮೆಸೇಜ್ ಇದೆ ಸರ್. ಕರೋವರ್ ಸರ್, DCP ಗಾಡಿ ಆ ಚೆಕ್ ಪೋಸ್ಟ್ ಇಂದ ಯಾವ ಚೆಕ್ ಪೋಸ್ಟ್ ಎಷ್ಟೆಷ್ಟೋ ಕ್ರಾಸ್ ಆಯ್ತು ಅಂತ ನನ್ಗೆ ಇಮಿಡಿಯೇಟ್ ವೈರ್ಲೆಸ್ ಮೆಸೇಜ್ ಬೇಕು. ಕಮಾನ್ ಕ್ವಿಕ್, ಕರಿಯಾ ಕರಿಯಾ. ಹಲೋ SP ಹಿಯರ್. ಹೇಳಿ ಮಿಸ್ಟರ್ ಅಯ್ಯ. ನಮ್ಮ ಕಾರಲ್ಲಿ ಬಾಂಬ ಅಲ್ಲ, ಹೌ ಇಟ್ ಕ್ಯಾನ್. ಸ್ವಲ್ಪ ಗಾಡಿ ನಿಲ್ಸು. ಸರ್, ಸರ್ ಇಂದ ಬೇಗ ಹೇಳಿರಿ ಸರ್, ಕಾರಲ್ಲಿ ಬಾಂಬ್ ಇದೆ. ವಾಟ್ ಚಾನ್ಸಸ್? ಏನ್ ಹೇಳಾಕತ್ತೀರಿ? ಸರ್, ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಬೇಗ ಈ ಕಡೆ ಬನ್ನಿ ಸರ್. ಅಲ್ರಿ, ಇದು ಸರ್ಕಾರದ ಪ್ರಾಪರ್ಟಿ, ಇದನ್ನ ಹ್ಯಾಂಗ್ ಬಿಟ್ಟು ಬರೋದು? ಕಾರ್ ಹೋದ್ರೆ ಹೋಯ್ತು, ನೀವ್ ಈ ಕಡೆ ಬನ್ನಿ ಸರ್. ಅಯ್ಯ ಸರ್, ಬಾಂಬ್ ಬ್ಲಾಸ್ಟ್. ಏನಾಯ್ತು ಮಗ? ಅಯ್ಯ, ನಾನು ಸಾಯಿಸ್ಬಿಡ್ತಾನೆ. ನಾನು SP ಸಾಹೇಬ್ ಜೊತೆ ಹೋಗ್ತಾ ಇರೋದನ್ನ ಯಾಕೆ ತಿಳ್ಕೊಂಡು ನನ್ನ ಕೊಲ್ಲಕ್ ಬಂದ್ಬಿಟ್ಟ. ಅವ್ನು ನನ್ ಬಿಡೋದಿಲ್ಲ. ಯಾರ ಮಗ? ತಪ್ಪಿಸ್ಕೋಬೇಕು. ಅದೆಲ್ಲಾದ್ರೂ ಬಂದಿಟ್ಬಿಡಿ. ಗುರು ವಂಶ ಹುಟ್ಟಿ ಅವನು ಹೆದರ್ಕೊಂಡು ಹೇಳಿ ಹಂಗ ಓಡ್ ಬಂದಿ ಅಂತೀಯಲ್ಲ, ನಾಚಿಕೆ ಆಗಲ್ಲ ನಿನಗ? ಕತ್ತರಿಸ್ಬಿಡ್ಬೇಕಾಗಿತ್ತು ಅವನ್ನ. ಕತ್ತರ್ಸ್ ಹಾಕ್ಬಾರ್ದ್ರಿ ಅಪ್ಪಾಜಿ. ಅವನು ಒಂದು ತೊಟ್ಟ ರಕ್ತ ನೆಲಕ್ಕೆ ಬಿದ್ರೆ ಮತ್ತೊಬ್ಬ ಅಯ್ಯ ಹುಟ್ಟಾನ. ಆ ರಕ್ತ ಬೀಜಾಸುರನ ಜೀವಂತ ಸುಡ್ಬೇಕ. ಆಗಲ ನಮ್ ಗುಡ್ಗಾಲ. ಹಿಂಗೆ ಅಂದು ಕೋರ್ಟ್ ಎದುರುಗಡೆ ನನ್ ಮಗನ್ನ ನಾಯಿ ಸುಟ್ಟಂಗ ಸುಟ್ಟಾಗ ಎಲ್ಲಿ ಹೋಯ್ತ್ರಿ ನಿಮ್ ಪೌರುಷ? ಇವನ್ನ ಕೊಲ್ಲಕ್ ಬಂದಾನೆ. ನಾಳೆ ಇವನ್ನ ಕೊಲ್ತಾನೆ. ಹೌದು ಅಪ್ಪಾಜಿ, ನಾವ್ ಹಿಂಗ ಸುಮ್ನೆ ಇದ್ರ ಆ ಅಯ್ಯ ನಮ್ ವಂಶನ ಸರ್ವನಾಶ ಮಾಡ್ಬಿಡ್ತಾನ. ಲೇ ದಾನ, ಇವತ್ತ ಅಯ್ಯನ ಕೊಡೋ ಏಟ್ಗ ನಮ್ಮ ವಂಶ ಇರುವವರ್ಗ ನಮ್ಮ ನೆರಳನ್ನ ಕಂಡ್ರ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆದರ್ಕೊಂಡು ಸಾಯ್ಬೇಕು. ಬಾ, ನೀನು ಬಂದಿದ್ದು ಬೇಟೆಗಾರ ಹುಡ್ಕೊಂಡು ಬೇಟೆನೆ ಬಂದಂಗಾತು. ನಿನಗ ಪೊಲೀಸ್ ಪವರ್ ಅದ, ಇಷ್ಟೆಲ್ಲಾ ಪೊಲೀಸ್ ಫೋರ್ಸ್ ಅದ, ನೀನು ಕೇಳಿದನ್ನೆಲ್ಲ ಕೊಡೋ ಗವರ್ಮೆಂಟ್ ಅದ.
ಇಷ್ಟೆಲ್ಲ ಇರೋ ನಿನ್ನ ಗೌರ್ಮೆಂಟ್ ನ ಎದುರಾಕೊಂಡು ನಡೆಸ್ತಾ ಇರೋ ನಮ್ಮ ರೌಡಿಸಮ್ಗ ಇನ್ನೆಷ್ಟು ತಾಕತ್ತೈತಿ ಅಂತ ಯೋಚನೆ ಮಾಡ. ಸ್ಟೇಟ್ ನಾಗ ಯಾವ್ದೋ ಮೂಲಿಯಾಗಿರೋ ಪೊಲೀಸ್ ಸ್ಟೇಷನ್ ಆಫೀಸರ್ ಆಗಿರೋ ನಿನಗೆ ಎಷ್ಟು ಕೊಬ್ಬಿರ್ಬೇಕಾದ್ರ ಸ್ಟೇಟ್ ನ ಸೆಂಟರ್ ವರೆಗೆ ಎಲ್ಲಾ ಡಿಪಾರ್ಟ್ಮೆಂಟ್ ಆಟ ಆಡ್ಸೋ ನಮಗೆ ಎಷ್ಟು ಕೊಬ್ಬಿರ್ಬೇಕಾ? ಅಯ್ಯ ನಿಮ್ಮ ಅವನ್ ಏನ್ ನೋಡ್ಕೊಂಡು ನಿಂತಿದ್ದೀರಾ? ಹೋಗ್ ಕತ್ರ ಸಾಕ ಅವನ್ನ. ಅಪ್ಪ ನೀನ್ ಯಾಕಪ್ಪ ಇಲ್ಲಿ ಬರಕೋದೆ? ನನ್ ಮಗ ಮಾಡ್ತಾ ಇರೋ ಘನಕಾರ್ಯನ ಕಣ್ತುಂಬ ನೋಡೋಣ ಅಂತ ಬಂದಪ್ಪ. ಈ ಸಮಾಜನ ಕಾಯ್ಲಿಕ್ಕ ನಮ್ಮಂತ ಬಡವರು ರಕ್ಷಣೆ ಮಾಡುವುದಕ್ಕ ಪೊಲೀಸ್ನವ್ರು ಬೇಕು. ಇಂಥ ಮನೆ ಹಾಡ್ರ ಜೊತೆಯಾಗಿ ಸೇರ್ಕೊಂಡು ಪೊಲೀಸ್ನವ್ರು ಕೊಲ್ಲಕ್ ಹೊಂಟಿರಲ್ಲ, ನೀವೇನ್ ಮನುಷ್ಯರೇನ್ರು? ನನ್ನ ಮಗ ಇಂಥ ಕಟುಕ್ನಾಗ್ತಾನ ಅಂತ ಗೊತ್ತಿದ್ರ ಹುಟ್ಟಿದ ಕೂಡಲೇ ಸಾಯಿಸ್ಬಿಡ್ತಿದ್ದಲ್ಲೋ. ನಿಮ್ಮಂತ ಒಂದು ಜೀವಗಳನ್ನ ನಂಬ್ಕೊಂಡು ನಾವಿಂದ ಬದುಕಿದೀವಲ್ಲ, ಅದು ನಮ್ ಕರ್ಮ. ಬನ್ನಿ, ಅಯ್ಯನ್ ಕತ್ತರ್ಸಕ್ ಮುಂಚೆ ನಮ್ಮನ್ ಕತ್ತರ್ಸಾಕಿ, ನಿಮ್ ಪಾಪದ ಹೊರೆನಾದ್ರೂ ಕಡಿಮೆ ಆಗುತ್ತೆ. ಕತ್ತರಿಸ್ರು, ಕತ್ತರಿಸ್ರಿ. ಏನೋ ಮನೆಯವ್ರ ಮಾತು ಕೇಳ್ಕೊಂಡು ಹಾಗೆ ನಿಂತಿದ್ದೀರಾ? ಫಸ್ಟ್ ಅವ್ನ ಅವನ್ ಕತ್ತರಿಸಾಕ ಅವನ್ನ. ನಿಮ್ಮ ದಣಿ ನಾನ್ ಹೇಳಕತ್ತೀನಿ, ಅವನ್ನ ಸಾಯಿಸಿ, ಇಲ್ಲ ಅಂದ್ರ ನೀವ ಸಾಯ್ರಿ. ನಿಮ್ಗೋಸ್ಕರ ನಾವ್ಯಾಕ್ರಿ ಸಾಯ್ಬೇಕು? ಶಹಬಾಸ್ ಮಗನ ಗಂಡು ಅಂದ್ರೆ ನೀನಾ ಕಂಡ್ಲೆ? ಲೇ ಬರೀ ಹಾಳ್ರ, ಇಷ್ಟು ದಿನ ನಮ್ಮ ಮಕ್ಕಳನ್ನ ನಿಮ್ ಹುಡುಗಾರ ಮಾಡೋ ಕಟ್ಕೊಂಡ್ರೇನ? ನಿಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಬಲಿ ಆಗ್ಬೇಕಾ? ನಮ್ ಮಕ್ಕಳ ಬಲಿ ಕೊಡ್ಬೇಕೇನ? ನೀವು ಸಾಯ್ರಿ, ನಿಮ್ ಹೆಂಡತಿ ಮಕ್ಕಳು ಸಾಯ್ಲಿ. ತಿಳಿಸ ಕೈಲ